ಹಲೋ ಗೆಳೆಯರೇ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಇದು ನಿಮ್ಮ ಪ್ರೀತಿಯ ಕೋಸ್ಟ ವ್ಲಾಗ್. ನಾನಿವತ್ತು ಫಿಶ್ ಹರಿಯಲ್ಲಿ ಮಾಡೋದು ಹೇಗೆ ಅಂತ ಹೇಳ್ತಾ ಇದ್ದೀನಿ. ಬೇಗ ಜಟ್ಪಟ್ ಅಂತ ರೆಡಿ ಆಗಿಬಿಡುತ್ತೆ. ಸ್ವಲ್ಪ ಇಂಗ್ರೀಡಿಯೆಂಟ್ ಹಾಕಿ ಬೇಗ ಮಾಡೋವಂಥ ಡಿಶ್ ಇದು. ಪಕ್ಕಾ ನಾಟಿ ಸ್ಟೈಲಲ್ಲಿರುತ್ತೆ. ಎಷ್ಟು ರುಚಿಯಾಗಿರುತ್ತೆ ಅಂದರೆ ಒಂದ್ಸಲ ನೀವು ಮಾಡ್ಕೊಂಡು ತಿಂದರೆ ಪ್ರತಿ ಭಾನುವಾರ ನೀವು ಮಾಡ್ಕೊಂಡು ತಿನ್ನಬೇಕು ಅನಿಸ್ತಿರುತ್ತೆ, ಅಷ್ಟು ರುಚಿಯಾಗಿರುತ್ತೆ. ಒಂದೇ ಥರ ಫಿಶಲ್ಲಿ ಒಂದೇ ಐಟಮ್ ಮಾಡ್ಕೊಂಡು ತಿಂತಿದ್ರೆ ಈ ಥರ ಒಂದ್ಸಲ ಟ್ರೈ ಮಾಡಿ, ಸೂಪರಾಗಿರುತ್ತೆ. ಈಗ ಫಿಶ್ ಹರಿಯಲ್ಲಿ ಹೇಗೆ ಮಾಡೋದು ಅಂತ ನೋಡೋಣ. ನಾನು ಇದಕ್ಕೆ ರೂಪ್ಚಂದ್ ಫಿಶ್ ತೊಗೊಂಡಿದ್ದೀನಿ. ನೀವು ಯಾವುದೇ ಥರ ಫಿಶ್ ತೊಗೋಬೋದು, ಬಟ್ ಬೋನ್ ಕಮ್ಮಿ ಇರೋದು ಅಂದರೆ ಮುಳ್ಳು ಕಮ್ಮಿ ಇರೋದು ತೊಗೋಬೋದು, ಅಷ್ಟೇ ರುಚಿಯಾಗಿರುತ್ತೆ. ಮಸಾಲಾಗೆ ಶುಂಠಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಚಕ್ಕೆ, ಲವಂಗ, ಸ್ವಲ್ಪ ಮೆಣಸು ತೊಗೊಂಡಿದ್ದೀನಿ, ಹಾಗೆ ಸ್ವಲ್ಪ ಧನಿಯಾ, ಹುಣಸೆಹಣ್ಣು, ನಿಂಬೆಹಣ್ಣು, ಕೊತ್ತಂಬರಿ ಸೊಪ್ಪು, ಹಾಗೆ ಪುದೀನ ಸೊಪ್ಪು, ಸ್ವಲ್ಪ ಕರ್ಡ್ ತೊಗೊಂಡಿದ್ದೀನಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ನಾನು ಇದಕ್ಕೆ ಕಲ್ಲುಪ್ಪು ಯೂಸ್ ಮಾಡ್ತಿದ್ದೀನಿ, ರುಚಿ ತುಂಬ ಚೆನ್ನಾಗಿರುತ್ತೆ. ಹೀಗೆ ಹೇಗೆ ಮಾಡೋದು ಅಂತ ನೋಡೋಣ. ನಾನೀಗ ಮಿಕ್ಸರ್ ತೊಗೊಂಡು ಈಗ ಮಸಾಲ ಎಲ್ಲ ಸ್ವಲ್ಪ ರುಬ್ಕೋಬೇಕು, ಅದಕ್ಕೆ ಆ್ಯಡ್ ಮಾಡ್ಕೋತಿದ್ದೀನಿ. ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಸ್ವಲ್ಪ ಯೋಗಟ್ಟು, ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ, ಹಾಗೆ ಧನಿಯಾಕಾಳು. ಇದಕ್ಕೇ ಉಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ ನಾನು, ಚೆನ್ನಾಗಿ ಗ್ರೈಂಡ್ ಆಗಲಿ ಅಂತ. ಯಾಕೆಂದರೆ ನಾನು ಪುಡಿ ಉಪ್ಪು ತೊಗೊಂಡಿಲ್ಲ, ಕಲ್ಲುಪ್ಪು ತೊಗೊಂಡಿರೋದ್ರಿಂದ ಇದರಲ್ಲೇ ಗ್ರೈಂಡ್ ಆಗಲಿ ಸ್ವಲ್ಪ. ಹಾಗೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನೀರು ಹಾಕ್ತಿ ರುಬ್ಕೊಬೇಕು. ಈಗ ಅದಕ್ಕೇ ನಾವು ಕರ್ಡ್ ಮಿಕ್ಸ್ ಮಾಡ್ಕೊಳ್ಳೋಣ. ಕರ್ಡ್ ಹಾಕ್ಕೊಂಡ್ರೆ ಸ್ವಲ್ಪ ನೀಟಾಗಿ ಫೈನಾಗಿ ಪುಡಿ ಆಗುತ್ತೆ. ಹಾಗೆ ಹುಣ್ಸೆಹಣ್ಣು ಕೂಡ ಆ್ಯಡ್ ಮಾಡ್ಕೊಳ್ಳಿ. ನಾನು ಹುಣ್ಸೆಹಣ್ಣು ಪ್ಯೂರಿ ಆಗ್ತಾಯಿಲ್ಲ, ಹುಣ್ಸೆಹಣ್ಣು ಡೈರೆಕ್ಟಾಗಿ ನಾನು ಮಿಕ್ಸರ್ಗೆ ಹಾಕ್ಕೊತಿದ್ದೀನಿ. ಲೆಮನ್ ಕೂಡ ಹಾಗೆ ಅದರೊಳಗಡೆ ಸ್ವೀಸ್ ಮಾಡ್ತಾಯಿದ್ದೀನಿ. ಈಗ ಚೆನ್ನಾಗಿ ರುಬ್ಕೊಂಡ್ರೆ ನೈಸಾಗಿ ಪುಡಿ ಆಗುತ್ತೆ. ನಿಮಗೇನಾದರೂ ನೀರು ಬೇಕು ಅನಿಸಿದ್ರೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳಿ. ನಾನು ನೀರನ್ನು ಆ್ಯಡ್ ಮಾಡಿಲ್ಲ, ಮೊಸರಲ್ಲಿರೋ ನೀರಿನ ಅಂಶನೇ ಇದಕ್ಕೆ ಚೆನ್ನಾಗಿ ಗ್ರೈಂಡ್ ಆಗಿದೆ. ಈಗ ಅದನ್ನು ಡೈರೆಕ್ಟಾಗಿ ಫಿಶ್ಗೆ ಆ್ಯಡ್ ಮಾಡಿಕೊಂಡು ಅದನ್ನು ಮಿಕ್ಸ್ ಮಾಡಿ ಇಡೋಣ. ಮ್ಯಾಕ್ಸಿಮಮ್ ನೀವು ಒಂದು ಡೇ ಫುಲ್ ಇಟ್ಟರೆ ಫ್ರೀಝರಲ್ಲಿ ತುಂಬ ಚೆನ್ನಾಗಿರುತ್ತೆ. ಇಲ್ಲ ಅಟ್ಲೀಸ್ಟ್ ಒಂದು 4 ಅವರ್ 5 ಅವರ್ ಆದರೂ ಇಟ್ಟರೆ ಇನ್ನೂ ರುಚಿಯಾಗಿ ಬರುತ್ತೆ. ಬಟ್ ಟೈಮ್ ಇಲ್ಲ ಅಂದರೆ ಒಂದು ಮಿನಿಮಮ್ 1 ಅವರ್ ಆದರೂ ನೀವು ಇಡಲೇಬೇಕು. ಅವಾಗೇ ಈ ಏನಿರುತ್ತೆ ಇದು ಟೇಸ್ಟ್ ಎಲ್ಲ ಅದಕ್ಕೆ ಎನ್ಹಾನ್ಸ್ ಆಗಿ ಇಟ್ಕೊಳ್ಳೋದು. ಹಾಗೆ ಉಪ್ಪು ಖಾರ ಎಲ್ಲ ನೀಟಾಗಿ ಇಟ್ಕೊಳ್ಳುತ್ತೆ. ನಿಮಗೆ ಗೊತ್ತಿರುತ್ತೆ ಫಿಶ್ಗೆ ಉಪ್ಪು ಖಾರ ಎಲ್ಲ ಖಡಕ್ಕಾಗಿದ್ದರೆ ತುಂಬ ರುಚಿಯಾಗಿರೋದು, ಉಪ್ಪು ಹುಳಿ ಖಾರ ಎಲ್ಲ. ಸೊ ಅದಕ್ಕೆ ಒಂದು ಮ್ಯಾಕ್ಸಿಮಮ್ ನೀವು ಒಂದು 2 ಅವರ್ ಆದರೂ ಅದನ್ನು ಮ್ಯಾರಿನೇಟ್ ಮಾಡಿ ಇಟ್ಬಿಡಿ. ಈಗ ನಾನೊಂದು 4 ಅವರ್ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೆ, ಈಗ ರೆಡಿಯಾಗಿದೆ. ಈಗ ಒಂದು ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ಹಚ್ಕೊಂಡು ಅದನ್ನು ತವ ಮೇಲೆ ನೀಟಾಗಿ ಸುಟ್ಕೊಳ್ಳೋಣ. ಒಂದು ಟಿಪ್ಸ್ ಹೇಳ್ತೀನಿ, ಅದನ್ನು ನೀಟಾಗಿ ಈ ಥರ ಪ್ರೆಸ್ ಮಾಡಿ ನೀವು ಬೇಯಿಸ್ಕೋಬೇಕು. ಆವಾಗ ಅದರಲ್ಲಿರೋ ನೀರಿನ ಅಂಶ ಎಲ್ಲ ಈಚೆ ಬಂದು ನೀಟಾಗಿ ಉಪ್ಪು ಖಾರ ಎಲ್ಲ ಹಿಡ್ದಿರುತ್ತೆ ಅದರೊಳಗಡೆ.